ಸರ್ ನಮಸ್ತೆ ಸರ್. ಹಾಂ ನಮಸ್ತೆ ಹೇಳಿ. ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಮಾತಾಡ್ಬೋದಾ? ಮಾತಾಡ್ಬೋದು ಹೇಳಿ, ಅದೇನಂತ? ಸರ್ ಇಲ್ಲಿ ಈ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇರೋರು, ನೀವು ನಮಗೆ ಸರಿಯಾಗಿ ಎಲ್ಲ ನೀವು ಸಂಬಳ ಕೊಡ್ತಾ ಇದ್ದೀರಾ ಸರ್. ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಕೆಲವರು ಮಾತ್ರ ಇಲ್ಲಿ ಮೇಕಪ್ ಮಾಡ್ಕೊಳ್ಳೋದು, ಅಲ್ಲಿ ನಿಂತ್ಕೊಂಡು ಮಾತಾಡೋದು, ಫೋನಲ್ಲಿ ಮಾತಾಡೋದು, ಈ ಥರ ಮಾಡ್ತಾ ಇದ್ದಾರೆ ಸರ್. ಹೌದು ಸರ್, ರೀಲ್ಸ್ ಮಾಡೋದು, ಬರೀ ಫೋಟೋ ತಕ್ಕೊಳ್ಳೋದು. ನೀವು ಸರಿಯಾಗಿ ಸಂಬಳ ಕೊಡ್ತೀರಾ ಅಂದಮೇಲೆ ಸರಿಯಾಗಿ ಕೆಲಸ ಮಾಡ್ಬೇಕು ತಾನೆ. CC ಕ್ಯಾಮ್ರಾ ಎಲ್ಲ ಆ ಕಡೆ ಈ ಕಡೆ ಬೇಕು ಆ ಕಡೆ ತಿರುಗಿಸ್ಬಿಡೋದು. ಅವ್ರಿಗೆ ಸರ್ ಬಂದಂಗೆ ನಿಂತ್ಕೊಂಡು ಅಲ್ಲೆಲ್ಲಾದ್ರೂ ಮೂಲೆಗೆ ನಿಂತ್ಕೊಂಡು ಪೌಡ್ರು ಹೋಗೈತೆ ಅಂತ ಪೌಡ್ರ್ ಹಾಕೊಳ್ಳೋದು, ಲಿಪ್ಟಿಕ್ ಹೋಗೈತೆ ಅಂತ ಲಿಪ್ಟಿಕ್ ಹಾಕೊಳ್ಳೋದು, ಬರೀ ಈ ಥರ ಮಾಡ್ತಾ ಇದ್ದಾರೆ ಸರ್. ಕೆಲಸ ಮಾಡ್ತಾ ಇಲ್ಲ. ನೋಡಿ ಸರ್ ರೀತಾ, ಅದನ್ನು ತೋರಿಸು ವಿಡಿಯೋನ. ನೋಡಿ ಸರ್, ವಿಜಯ್ ಅನ್ನೋ ಹುಡುಗಿ ನೋಡಿ ಹಿಂಗೆ ಯಾವ ಥರ ಲಿಪ್ಟಿಕ್ ಹಾಕ್ಕೊಂಡು ಹೆಂಗೆ ಫೋನಲ್ಲೆಲ್ಲ ಫೋಟೋ ಹೊಡ್ಕೊಳ್ಳೋದು, ಫೋನಲ್ಲಿ ಮಾತಾಡೋದು, ಎಲ್ಲ ನಿಲ್ಲಿಸ್ಕೊಂಡು ಮಾತಾಡೋದು, ಹಿಂಗೆ ಮಾಡ್ತಾ ಇದ್ದಾಳೆ ನೋಡಿ ಸರ್. ನೋಡಿ ಇಲ್ಲಿ ನೋಡಿ ಸರ್, ನೋಡಿ ಹಿಂಗೆಲ್ಲ ಮಾಡಿದ್ರೆ ನಿಮಗೆ ಲಾಸ್ ತಾನೆ. ನೀವು ಸರಿಯಾಗಿ ಸಂಬಳ ಕೊಡ್ತೀರಾ ಅಂದಮೇಲೆ ನಾವು ನಿಯತ್ತಾಗಿ ಕೆಲಸ ಮಾಡ್ಬೇಕು ತಾನೆ. ಅವ್ರು ನಿಯತ್ತಾಗಿ ಕೆಲಸ ಮಾಡೋದು ಬಿಟ್ಟು ನೋಡಿ ಸರ್ ಏನೆಲ್ಲ ಮಾಡ್ತಾ ಇದ್ದಾರೆ. ಇವ್ರಾ ಒಂದ್ಸತಿ ಕ್ಯಾಮ್ರಾದಲ್ಲಿ ನೋಡಿದ್ದೆ ಇವ್ರಿಗೆ. ಅಲ್ಲೇ ಒಂದ್ಸತಿ ಕರೆದು ವಾರ್ನಿಂಗ್ ಮಾಡಿದ್ದೆ, ಹೇಳಿದ್ದೆ ನೀವು ಈ ಥರ ಮಾತಾಡಬೇಡಿ, ನೋಡಿ ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಇವ್ರಿಗೆ ಹೇಳಿದ್ದೆ. ಲಿಫ್ಟಿಕ್ ಬೇರೆ ಹಾಕ್ಕೊಳ್ತಾ ಇದ್ದಾರೆ, ರೀಲ್ಸ್ ಬೇರೆ ಮಾಡ್ತಾ ಇದ್ದಾರೆ. ಇದೇನಿದು? ಅಲ್ಲ ಅಲ್ಲಿರೋ ಮೇಡಮ್ ಯಾರಮ್ಮ? ಮಾನ್ಯ ಮೇಡಮ್ ಸರ್. ಅವ್ರು ನೋಡೋದಿಲ್ವಾ? ಮಾನ್ಯ ಮೇಡಮ್ ಕರೆಸ್ತೀನಿ ತಡಿ. ಹಲೋ ಹಲೋ ಮಾನ್ಯ ಮೇಡಮ್, ಸ್ವಲ್ಪ ಕ್ಯಾಬಿನಿಗೆ ಬರ್ತೀರಾ? ಹಾಂ ಓಕೆ ಸರ್, ಬರ್ತೀನಿ. ಓಕೆ ಬೇಗ ಬನ್ನಿ. ಹಿಂಗೆ ಸರ್, ಆ ಲೈನಲ್ಲಿ ಬರೀ ಕೆಲಸ ಏನು ಆಗ್ತಾ ಇಲ್ಲ, ಬರೀ ಮಾತು ಅಷ್ಟೇ. ಅವ್ರು ಮಾಡ್ತಾ ಇರೋ ಲೈನಲ್ಲಿ ಸ್ವಲ್ಪನೂ ಕೆಲಸ ಆಗೋದಿಲ್ಲ ಸರ್. ಆ ಮೇಡಮ್ಗಂತೂ ಕೇಳೋದೇ ಇಲ್ಲ ಆ ಮೇಡಮ್ ಏನು ಹೇಳಿದ್ರು. ಹಾಗೆ ಮೇಡಮ್ ಹೀಗೆ ಮೇಡಮ್ ಅಂತ ಆ ಮೇಡಮ್ಗೆ ಏನೇನೋ ಹೇಳ್ಬಿಟ್ಟು ಆ ಮೇಡಮನ್ನೇ ಬಾಯಿ ಮುಚ್ಚಿಸ್ಬಿಡ್ತಾರೆ. ಇಂಥವ್ರನ್ನೆಲ್ಲ ಈಗಲಿಂದಲೇ ಕೆಲಸದಿಂದ ತೆಗ್ದು ಹಾಕ್ಬಿಡ್ಬೇಕು. ಬಿಡು ಹೋಗ್ಲಿ ಅಂತ ಹೇಳಿ ಒಂದ್ಸತಿ ವಾರ್ನಿಂಗ್ ಮಾಡಿ ಸುಮ್ಮನೆ ಆಗ್ತೀವಲ್ಲ, ಅದಕ್ಕೆ ಒಂದೇ ಸತಿ ಸಡನ್ನಾಗಿ ನಿಮ್ಗೆ ಇಲ್ಲಿ ಕೆಲಸ ಇಲ್ಲ ಹೊರಟೋಗಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಇವಕ್ಕೆಲ್ಲನ. ಅಲ್ಲ ಏನು ಅನ್ಸಲ್ವಾ ಅವ್ರಿಗೆ? ಅಲ್ಲ ಲಿಫ್ಟಿಕ್ ಹಾಕ್ಕೊಳ್ತಾ ಇದ್ದಾಳಲ್ಲ ಈ ಅಮ್ಮ, ಏನಿದು ಹಿಂಗೆ? ನಿನಗಿಲ್ಲಿ ಕೆಲಸ ಇಲ್ಲ ಕಣಮ್ಮ, ಇಲ್ಲೆಲ್ಲ ನಿನಗೆ ಮೇಕಪ್ ಮಾಡ್ಕೊಳ್ಳೋದಕ್ಕಲ್ಲ ನಾನು ಸಂಬಳ ಕೊಡ್ತಾ ಇರೋದು, ಕೆಲಸ ಮಾಡೋದಕ್ಕೆ ನಾನು ಸಂಬಳ ಕೊಡ್ತಾ ಇರೋದು. ಇಲ್ಲಿಂದ ಫಸ್ಟ್ ಹೊರಟೋಗು ಅಂತ ಹೇಳಿ ಗ್ರಾಚಾರ ಬಿಡಿಸ್ತೀನಿ. ಹೌದು ಸರ್, ಇಂಥವನ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ಲಾಸು. ನಮಸ್ತೆ ಸರ್. ಏನ್ರಿ ಮಾನ್ಯ ಮೇಡಮ್ ಅವರೇ, ಏನು ಕೆಲಸ ಮಾಡಿಸ್ತೀರಾ ನೀವು? ನಿಮಗೇನಕ್ಕೆ ನಾನು ಸಂಬಳ ಕೊಡೋದು? ಇಲ್ಲಿ ನೋಡಿ ಇವರು ಹೇಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಳಗಡೆ ನಿಂತ್ಕೊಂಡು ಪೌಡ್ರ್ ಹಚ್ಕೊಳ್ಳೋದು, ಲಿಫ್ಟಿಕ್ ಹಾಕ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದಾರೆ, ಮತ್ತು ಫೋಟೋ ತೆಕ್ಕೊಳ್ಳೋದು. ನೀವೇನ್ರಿ, ನೀವು ಏನು ಕೆಲಸ ಮಾಡಿಸ್ತೀರಾ? ನೀವೇನು ನೋಡ್ಕೊಳ್ತೀರಾ ಅಲ್ಲಿ? ಯಾಕೆ ಸರ್, ಏನು ಆಯ್ತು? ಯಾಕೆ ನನ್ನ ಹೀಗೆ ಬೈತಾ ಇದ್ದೀರಾ? ಏನಾಯ್ತು ಸರ್? ಆಯ್ತಾ, ಯಾಕೆ ಇಲ್ಲಿ ಬಂದಿದ್ದೀರಾ ಬಾಸ್ ಹತ್ರ ಕೆಲಸ ಮಾಡೋದು ಬಿಟ್ಟು? ಮೇಡಮ್ ನಿಮ್ಮನ್ನು ಬಯಸ್ಬೇಕು ಅಂತ ಏನು ನಾವೇನೇನು ಬಂದಿಲ್ಲ. ಅವಳು ವಿಜಯ್ ಅನ್ನೋಳು ಇದ್ದಾಳಲ್ಲ ಆ ಕಡೆ ಲೈನಲ್ಲಿ 3ನೇ ಲೈನಲ್ಲಿ, ಅವಳು ಕೆಲಸ ಮಾಡೋದು ಬಿಟ್ಬಿಟ್ಟು ಬರೀ ಲಿಫ್ಟಿಕ್ ಹಾಕೊಳ್ಳೋದು, ಫೋನ್ ನೋಡ್ಕೊಂಡು ರೀಲ್ಸ್ ಮಾಡೋದು, ಇದೇ ಮಾಡ್ತಾ ಇರ್ತಾಳೆ. ಅಲ್ಲಿ ಕೆಲಸ ಮಾಡೋದಿಲ್ಲ, ಏನು ಕೆಲಸ ಮಾಡೋದಿಲ್ಲ. ಅದಕ್ಕೆ ನೀವು ಹೇಳಿದ್ಕೆ ನಿಮಗೆ ಅವಳು ಏನಾದರೂ ಮಾತಾಡ್ತಾಳೆ, ನಿಮಗೆ ಎದುರುತ್ತರ ಕೊಡ್ತಾಳಲ್ಲ, ಅದಕ್ಕೇ ನಾನು ಬಾಸ್ ಹತ್ರನೇ ಬಂದೆ. ಬಾಸ್ಗೆ ತೋರ್ಸೋಣ ಅಂತ ಹೇಳಿ ನಾನೆಲ್ಲ ವಿಡಿಯೋ ಮಾಡಿದ್ದೆ, ಅವಳು ಫೋಟೋ ಎಲ್ಲ ಮಾಡೋದೆಲ್ಲನ ವಿಡಿಯೋ ಮಾಡಿದ್ದೆ, ಅದಕ್ಕೆ ಬಾಸ್ಗೆ ತೋರಿಸೋಣ ಅಂತ ಬಂದೆ ಮೇಡಮ್. ಹವಳ, ಎಷ್ಟು ಹೇಳ್ತೀನಿ ಸರ್, ಆದ್ರೆ ಕೇಳೋದೇ ಇಲ್ಲ. ಹೇಳ್ತಾ ಇರ್ತೀನಿ ಮಾತು ಕಡಿಮೆ ಮಾಡು, ನೀನು ಸ್ಮೈಲ್ ಮಾಡಬೇಡ, ಸ್ಮೈಲ್ ಜಾಸ್ತಿ ಮಾಡ್ತೀಯಾ ಅಂತ ಹೇಳಿ ಎಷ್ಟು ಹೇಳ್ತಾ ಇರ್ತೀನಿ ಸರ್, ಆದ್ರೆ ಅದು ಕೇಳೋದೇ ಇಲ್ಲ ಸರ್. ಮತ್ತೆ ಮೇಡಮ್, ನೀವು ಇಂಥವ್ರಿಗೆಲ್ಲ ನಮ್ಗೆ ಹೇಳಿಬಿಡ್ಬೇಕು. ನಾವು ಅವ್ರನ್ನ ಕೆಲಸದಿಂದ ತೆಗ್ದು ಹಾಕ್ಬಿಡ್ತೀವಿ. ನಿಮಗೆ ಇಲ್ಲಿ ಕೆಲಸ ಇಲ್ಲ, ನಾವು ಕೆಲಸ ಕೊಡೋದು ನಿಮಗೆ ಕೆಲಸ ಮಾಡೋದಕ್ಕೆ, ನಾವು ಸಂಬಳ ಕೊಡೋದೇನಕ್ಕೆ, ನೀವು ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಇಂಥವ್ರನ್ನೆಲ್ಲ ಕಿತ್ತಿ ಬಿಸಿ ಹಾಕ್ಬಿಡ್ತೀನಿ. ಇಲ್ಲಿ ಕೆಲಸ ಕೊಡೋದಿಲ್ಲ ಇಂಥವ್ರಿಗೆಲ್ಲನ. ಫಸ್ಟ್ ಅವ್ರನ್ನ ಕರೆಸಿ, ಇಲ್ಲಿ ಕರ್ಕೊಂಡು ಬರೋಗ್ರಿ ಫಸ್ಟು. ಪಾಪ ಈ ಮೇಡಮ್ ಅವರು ಹೇಳ್ತಾರೆ ಸರ್, ಕೇಳಲ್ಲ, ಏನು ಮಾಡ್ತೀರಾ, ಅದಕ್ಕೆ ಬಿಡತ್ಲಾಗೆ ಹೋಗ್ಲಿ ಅಂತ ಸುಮ್ಮನೆ ಆಗ್ತಾರೆ. ಅದಕ್ಕೆ ನಿಮ್ಮ ಹತ್ರನೇ ಇದು ತೋರಿಸಿದ್ರೆ ಅಂತ ಹೇಳಿ ನಾನು ಬಂದೆ ಸರ್. ಓಕೆ ಅಮ್ಮ, ನೀವು ತೋರಿಸಿದ್ದು ನಮ್ಗೆ ಒಳ್ಳೇದೇ ಆಯಿತು. ಇಂಥದ್ದು ಎಲ್ಲ ಕೆಲಸದವ್ರು ಇದ್ದರೆ ನಮಗೆ ತುಂಬ ಲಾಸ್ ಆಗುತ್ತೆ. ನಾವು ಅಷ್ಟೊಂದು ಸಂಬಳ ಕೊಡೋದಕ್ಕೆ ನಿಯತ್ತಾಗಿ ನಾವು ತಿಂಗಳು ಆಗ್ತಿದ್ದಂಗೆ ಅವರಿಗೆ ಅವ್ರ ಅಕೌಂಟಿಗೆ ನಾವು ಸಂಬಳ ಹಾಕ್ತೀವಿ ತಾನೆ. ಸರಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ಜ್ಞಾನ ಬೇಡವಾ? ಈ ಥರ ಮಾಡ್ತಾ ಇದ್ದಾರಲ್ಲ. ಸರಿಯಾಗಿ ಸಂಬಳ ಕೊಡ್ತಾರಲ್ಲ, ನಾವು ಸರಿಯಾಗಿ ಕೆಲಸ ಮಾಡಬೇಕು ಅನ್ನೋದೊಂದು ಸ್ವಲ್ಪನೂ ಪರಿಜ್ಞಾನ ಇಲ್ವಾ ಅವ್ರಿಗೆ? ಕರೆಸಿ ಫಸ್ಟ್ ಇವ್ರನ್ನ. ನಾಳೆ ಒಂದ್ಸತಿ ನಾನು ಇವ್ರನ್ನ ಕ್ಯಾಮ್ರಾದಲ್ಲಿ ನೋಡಿದ್ದೀನಿ, ಒಂದ್ಸತಿ ಹೇಳಿದ್ದೀನಿ ಹೋದಾಗ, ಆ ಕಡೆ ರೌಂಡ್ಸ್ ಹೋದಾಗ, ಹೇಳೋಣಮ್ಮ ನೀನು ಜಾಸ್ತಿ ಮಾತಾಡ್ತಾ ಇರ್ತೀಯ, ಹಲ್ಲು ಬಿಡ್ತಾ ಇರ್ತೀಯ, ಹಾಗೆಲ್ಲ ಮಾಡಬೇಡ ಅಂತ ನಾನು ಹೇಳಿದ್ದೀನಿ. ಓಕೆ ಸರ್, ಓಕೆ, ಕರ್ಸಿ ಬಿಟ್ಟು ಅವ್ರನ್ನ ತೆಗ್ದು ಹಾಕ್ಬಿಡಿ ಸರ್. ನನಗೂ ಹೇಳಿ ಸಾಕಾಗಿದೆ. ಬರೀ ನಿಂತ್ಕೊಂಡು ಹಲ್ಲೆ ಕಿಸ್ಕೊಂಡು ಮಾತಾಡೋದೆ ಸರ್.
ಹೋಗಿ ಗಂಡು ಮಕ್ಳು ಹತ್ರ ನಿಂತ್ಕೊಂಡು ಅವರು ಬರೀ ಯಾವಾಗಲೂ ಮಾತಾಡ್ತಾನೇ ಇರೋದು. ಮಾತಾಡ್ತಾನೆ ಇರೋದು, ಹಲ್ಲು ಬಿಡ್ತಾನೆ ಇರೋದು. ಎಷ್ಟು ಹೇಳಿದ್ರು ಕೇಳಲ್ಲ ಸರ್. ಏನೇ ಮಾಡೋದು ಸರ್ ನಾನು? ಎಷ್ಟು ಹೇಳಿದ್ರು ಕೇಳಲ್ಲ. ನಾನೇ ನಿಮ್ಮ ಹತ್ರ ಹೇಳೋಣ ಅಂದ್ಕೊಂಡೆ, ಈ ರೀತಿ ಅವ್ರು ಹೇಳಿದ್ರು. ಕೆಲಸ ಮಾಡೋರ್ಗೂ ಬಿಡಲ್ಲ ಸರ್. ಆ ಕಡೆ ಲೈನಲ್ಲೆಲ್ಲ ಇರ್ತಾರಲ್ಲ, ಅವ್ರಿಗೂ ಬಿಡೋದಿಲ್ಲ. ಅವ್ರನ್ನೂ ಹೋಗಿ ಸುಮ್ಮನೆ ಮಾತಾಡೋದೇನೆ. ಬಂದು ಅಲ್ಲಿ ಬಿಲ್ ಹಾಕೋ ಹತ್ರ ಗಂಡು ಮಕ್ಳ ಹತ್ರನ ಅವ್ರ ಹತ್ರ ಜನ ಇದ್ರೂ ಅವ್ರಿಗೆ ಮಿಸ್ ಆಗಲ್ವಾ ಸರ್ ಒಂದೊಂದು ಎಲ್ಲನ? ಅಲ್ಲೂ ಬಂದು ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ ಯಾವಾಗ್ಲೂ. ಇವಾಗ ಅಲ್ಲಿ ಯಾವಾಗ್ಲೂ ನಿಂತ್ಕೊಂಡು ಗಂಡು ಮಕ್ಳ ಹತ್ರ ಹಲ್ಲು ಬಿಡ್ಕೊಂಡು ಮಾತಾಡ್ತಾ ಇರೋದೇ ಸರ್. ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ. ಓಕೆ ಸರ್, ಕರ್ಕೊಂಡು ಬರ್ತೀನಿ. ಅವರು ಕೆಲ್ಸಕ್ಕೆ ಸೇರಿದಾಗಿಂದನೂ ಬರೀ ಇದೇ ಆಟ ಸರ್ ಆಡಿರೋದು. ಒಂದು ದಿವಸಕ್ಕೂ ನೀವು ಕೊಡೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡಿಲ್ಲ. ಮಾನ್ಯ ಮೇಡಮ್ ಪಾಪ ಸ್ವಲ್ಪ ಸ್ಮೂತು, ಅವ್ರಿಗೇನು ಅವರು ಮಾತಾಡೋದಕ್ಕೆ ಬರೋದಿಲ್ಲ. ಅವ್ರು ಸ್ವಲ್ಪ ಭಾಷೆ ಬೇರೆ ಚೇಂಜ್ ಅಲ್ಲ, ಅದಕ್ಕೆ ಇವ್ರನ್ನ ಆಡ್ಕೊಳ್ಳೋದು, ನಗೋದು, ಬಿಲ್ಲಿ ಮೇಡಮ್ ಅಂತ ನಗೋದು, ಬರೀ ಈ ಥರ ಮಾತಾಡ್ತಾರೆ. ಬಿಲ್ ಹಾಕೋದು ಅಂತ ಹೇಳೋದಕ್ಕೆ ಬರಲ್ವಲ್ಲ, ಬಿಲ್ಲಿ ಹಾಕೋದು ಅಂತ ಮೇಡಮ್ ಹೇಳುತ್ತೆ, ಅದನ್ನೇ ನಗಾಡ್ತಾರೆ ಕೂತ್ಕೊಂಡು. ಮಾಡೋಕ್ಕೆ ಕೆಲಸ ಇರೋದಿಲ್ಲ, ಬರೀ ಮಾನ್ಯ ಮೇಡಮ್ ಬಗ್ಗೆ ಮಾತಾಡೋದು, ನಗೋದು. ಮೇಡಮ್ ಮಾತಾಡೋದು ಅಣ್ಗಿಸ್ಕೊಳ್ತಾ ಇರ್ತಾರೆ ಸರ್. ಈ ಥರ ಯಾವುದಾದ್ರೂ ಇದ್ದರೆ ನಮಗೆ ಹೇಳಿ. ನಾನು ಕ್ಯಾಮ್ರಾ ಚೆಕ್ ಮಾಡ್ತಾ ಇರ್ತೀನಿ ಅವಾಗ. ಆದ್ರೂ ಕ್ಯಾಮ್ರಾಗಳು ಎಲ್ಲನ ಇವಾಗ ಒಂದೊಂದು ಅಲ್ಲಿ ಇಲ್ಲಿ ಹೋಗಿದ್ದಾವೆ, ಅದನ್ನೆಲ್ಲ ರಿಪೇರಿ ಮಾಡಿಸ್ತೀನಿ. ಅದನ್ನೆಲ್ಲ ಇವಾಗ ನಾನು ನೋಡೋದಕ್ಕೆ ಬೇರೆ ಬೇರೆ ಕೆಲಸಗಳು ಇರ್ತೈತೆ. ಆದರೂ ನಾನು ಒಬ್ರಿಗೆ ಇಡ್ತೀನಿ ತಡಿ, ಸರಿಯಾಗಿ ಕೆಲಸ ಮಾಡ್ಬೇಕು. ಎಲ್ಲ ಕಡೆ ಯಾರು ನಿಂತ್ಕೊಂಡು ಮಾತಾಡೋ ಹಾಗಿಲ್ಲ. ಕ್ಯಾಮ್ರಾ ನೋಡೋದಕ್ಕಂತಲೇ ಒಬ್ರನ್ನ ಕೆಲಸದಲ್ಲಿ ಇಲ್ಲಿ ಕರೆಸ್ಕೊಂಡು ಇಟ್ಕೊತೀನಿ. ಇಲ್ಲೋಡಪ್ಪ, ಯಾರಾದರೂ ಈ ಕೆಲಸದಲ್ಲಿ ಕೆಲಸ ಮಾಡಬೇಕಾದ್ರೆ ಯಾರಾದರೂ ನಿಂತ್ಕೊಂಡು ಅಲ್ಲೂ ಇಲ್ಲೂ ಮಾತಾಡೋದು ಏನಾದ್ರೂ ನೀನು ನೋಡಿದೆ ಅಂದರೆ ನನಗೆ ಇನ್ಫಾರ್ಮ್ ಮಾಡು ಅಂತ ಕ್ಯಾಮ್ರಾ ನೋಡೋದಕ್ಕೆ ಒಬ್ರನ್ನ ಕರ್ಕೊಂಡು ಬಂದು ಕುಂಡ್ರಿಸ್ತೀನಿ ಇಲ್ಲಿ. ಅಲ್ಲ, ಏನು ಅಂದ್ಕೊಬಿಡ್ತಿದ್ದಾರೆ? ಸಂಬಳ ಕೊಡ್ತೀವಿ ತಾನೇ ಅಮ್ಮ, ನಾವು ಕೆಲಸ ಮಾಡ್ತೀರಾ? ಸರಿಯಾಗಿ ಕೆಲಸ ಮಾಡಬೇಕು, ನಾವು ಸಂಬಳ ಕೊಡ್ತೀವಿ ಅಂದಮೇಲೆ. ಹೌದು ಸರ್, ಸರಿಯಾಗಿ ಸಂಬಳ ಕೊಡ್ತೀರಾ. ನೀವು 1ನೇ ತಾರೀಕು ಆಗ್ತಿರಂಗೆ 1ನೇ ತಾರೀಕು ಇಲ್ಲಾಂದ್ರೆ 2ನೇ ತಾರೀಕು ಮಿಸ್ ಮಾಡಿದಾಗ 3ನೇ ತಾರೀಕು ಒಳಗಡೆ ನಮಗೆ ಸಂಬಳ ಹಾಕ್ತೀರಾ ನೀವು. ಅಂಥದ್ರಲ್ಲಿ ಅವ್ರು ಸರಿಯಾಗಿ ಕೆಲಸ ಮಾಡಬೇಕಲ್ಲ ಸರ್. ಒಂದು ದಿವಸಕ್ಕೂ ಒಂದು ತಿಂಗಳಲ್ಲಿ ಒಂದು ರಜಾ ಹಾಕಿದ್ರೂ ಕೂಡ ನೀವು ಪೇಮೆಂಟ್ ಕಟ್ ಮಾಡ್ಕೊಳ್ಳೋದಿಲ್ಲ. ಏನೋ 2-3 ರಜಾ ಹಾಕಿದ್ರೆ ಮಾತ್ರ ಪೇಮೆಂಟ್ ಕಟ್ ಮಾಡ್ಕೊಳ್ತೀರಾ. ಹೌದು ಅಮ್ಮ, ನೋಡಿ, ಎಲ್ಲರಿಗೂ ಎಮರ್ಜೆನ್ಸಿ ಅನ್ನೋದು ಇದ್ದೇ ಇರುತ್ತೆ, ಎಲ್ಲರದ್ದು ಸಂಸಾರ ಅನ್ನೋದಿರುತ್ತೆ ಅಂತ ಹೇಳಿ ನಾವು ಒಂದು ತಿಂಗಳಿಗೆ ಒಂದು ರಜಾ ಅಂತ ಹೇಳಿ ನಾನು ಮಾಡಿದ್ದೀನಿ. ಇನ್ಮೇಲಿಂದ ಅದನ್ನು ತೆಗಿಬೇಕಾಗುತ್ತೆ. ನಾವು ಇದನ್ನೆಲ್ಲ ಮಾಡಿಕೊಡ್ತೀವಲ್ಲ, ಅದಕ್ಕೆ ಇವ್ರಿಗೆಲ್ಲ ಹೀಗೆ ಆಗ್ತಾ ಇರೋದು. ನಾನು ಬಿಡು ಹೋಗಲಿ, ಎಲ್ಲರೂ ಸಂಸಾರ ಇರೋರೇ ಬರೋದು, ಇಲ್ಲಿ ಕಷ್ಟ ಇರೋರೇ ಬರೋದು, ಎಲ್ಲರೂ ಚೆನ್ನಾಗಿರಲಿ ಬಿಡು, ಒಂದೇ ಒಂದು ರಜಾ ಕೊಡೋಣ ತಿಂಗಳಿಗೆ ಅಂತ ಹೇಳಿ ನಾನು ಅದನ್ನು ಸಂಬಳ ಕಟ್ ಮಾಡದೆ ಇರೋ ಹಾಗೆ ನಾನು ಕೊಟ್ಟನಲ್ಲ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಇವರೆಲ್ಲನ. ತುಂಬ ಹಿಂಗೆ ಲಿಫ್ಟಿಗೆ ಹಾಕೊಳ್ಳೋದು, ಪೌಡ್ರ್ ಹಾಕೋವರೆಗೂ ಬಂದಿದ್ದಾರೆ ಅಂತಂದರೆ ಇನ್ನೂ ಏನೇನು ಮಾಡ್ಬೋದು ಇಲ್ಲಿ ಅನ್ನಿಸ್ತಾ ಐತೆ. ಕೆಲಸ ಮಾಡ್ದಂಗೆ ಏನು ಕೆಲಸ ಇಲ್ಲ ಅಂತ ಅಲ್ಲಿದ್ರೆ ಗೊತ್ತಾಗುತ್ತೆ. ಕೆಲಸ ಕೊಟ್ಟಿರ್ತೀವಲ್ಲ, ಆ ಕೆಲಸದ ಬೆಲೆ ಗೊತ್ತಾಗಲ್ಲ. ಕೆಲಸ ಇಲ್ದಾಗಲೇ ಗೊತ್ತಾಗೋದು ಕೆಲಸದ ಬೆಲೆ ಏನು ಅಂತ ಹೇಳಿ. ಯಾರಿಗೇ ಆಗಲಿ, ಅದು ಯಾವ ಕೆಲಸ ಅವ್ರು ಮಾಡ್ತಾ ಇರೋ ಕೆಲಸ ಇಲ್ದಾಗಲೇ ಗೊತ್ತಾಗೋದು. ಹೌದು ಸರ್, ಅದು ಕಳ್ಕೊಂಡಾಗಲೇ ಅದ್ರ ಬೆಲೆ ಏನು ಅಂತ ಗೊತ್ತಾಗೋದು. ಯಾವುದೇ ಆಗಲಿ, ಒಂದು ವಸ್ತು ಆಗಲಿ, ಒಬ್ಬ ಮನುಷ್ಯ ಆಗಲಿ, ಏನೇ ಆಗಲಿ, ಅದನ್ನ ಕಳ್ಕೊಂಡಾಗಲೇ ಸರ್ ಗೊತ್ತಾಗೋದು. ನೋಡ್ರಿ, ಇವಾಗ ಮಾನ್ಯ ಮೇಡಮ್ಮು ಅವಿಜಿನ ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ. ಅವಿಜಿ ಎಲ್ಲ ಬಂಡವಾಳ ಇವ್ ಬಾಸ್ ಹತ್ರ ತೋರಿಸ್ಬಿಟ್ಟೆ. ಅವ್ರು ನಿನ್ನ ಕೆಲ್ಸಕ್ಕೆ ಬೇಡ, ಇಲ್ಲಿಂದ ಹೊರಟೋಗು ಆಚೆಗೆ ಅಂತ ಇವಾಗ ದಪ್ತಾರೆ, ಇವಾಗ ಹೇಳ್ತಾರೆ. ನಾನು ಇಲ್ಲೇ ನಿಂತಿರ್ತೀನಿ. ಈ ರೀತಾನೆ ಮಾಡಿದಾಳೆ ಅಂತಲೇ ಗೊತ್ತಾಗಲಿ ಅವಳಿಗೆ, ಅದಕ್ಕೆ ಇಲ್ಲೇ ನಿಂತ್ಕೊಂತೀನಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.